ಕೋಟೆಕ್ಕಾರು ಬ್ಯಾಂಕ್ ದರೋಡೆಕೋರರು ಎಂದರೆ ಸೊ ಆ ದರೋಡೆಕೋರರ ಮೇಲೆ ಈಗ ಪೊಲೀಸರು ಗುಂಡಿನ ದಾಳಿಯನ್ನು ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ, ಏನು ಕೋಟೆಕ್ಕಾರು ಬ್ಯಾಂಕ್ ದರೋಡೆ ಆಯಿತು. ಬ್ಯಾಂಕ್ನಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಅಲಂಕಾರ ಗುಡ್ಡೆ ಎಂಬ ಪ್ರದೇಶ ಇದೆ. ಇಲ್ಲಿ ಈ ಒಂದು ಸ್ಪಾಟ್ ಮಾಜರು ವೇಳೆ ಆ 3 ಜನ ಏನು ಬಂಧಿತ ದರೋಡೆಕೋರರಿದ್ದರು ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಸ್ಪಾಟ್ ಮಾಜರನ್ನು ಮಾಡಲಾಗ್ತಾ ಇತ್ತು. ಅದರಲ್ಲಿ ಆ ಸಂದರ್ಭದಲ್ಲಿ ಅವರು ಅಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸ್ಕೊಳ್ಳಿಕ್ಕೆ ಯತ್ನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈಗ ಪೊಲೀಸರು ಅಂದರೆ CCB ಇನ್ಸ್ಪೆಕ್ಟರ್ ಶರೀಫ್ ಫೈರಿಂಗನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಆರೋಪಿ ಏನು ಕಣ್ಣನ್ ಮಣಿ ಏನಿದ್ದಾನೆ, ಕಣ್ಣನ್ ಮಣಿ ಕಾಲಿಗೆ ಗುಂಡೇಟು ಬಿದ್ದಿದೆ. ಈಗ ಆತನನ್ನು ಯನಪೋಯ ಹಾಸ್ಪಿಟ್ಲಿಗೆ ಸೇರಿಸಿ ಅಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸ್ತಾ ಇರುವಂಥ ಈಗ ಸದ್ಯಕ್ಕೆ ಸ್ಥಳಕ್ಕೆ FSL ತಂಡ ಕೂಡ ಬಂದಿರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. DCP ಅನುಪಮ್, DCP ಸಿದ್ಧಾರ್ಥ್ ಗೋಯಲ್ ಇರ್ಬೋದು, ಮತ್ತು ACP ಧನ್ಯ ನಾಯಕ್ ಸೇರಿದಂತೆ ವಿವಿಧ CCB ಪೊಲೀಸರ ತಂಡ ಇಲ್ಲಿ ಇರುವಂಥದ್ದು. ಸ್ಪಾಟ್ ಅಲ್ಲೇನು ಒಂದು ಕ್ರೈಮ್ ಸೀನ್ಗೆ ಅಲ್ಲೇನು ಟೇಪ್ ಕಟ್ಟಿದ್ದಾರೆ ನಾವು ಅಲ್ಲಿ ನೋಡ್ಬೋದಾಗಿದೆ. ಸೊ ಆ ಒಂದು ಕ್ರೈಮ್ ಸೀನ್ನಲ್ಲಿ ಈ ಒಂದು ಗುಂಡಿನ ದಾಳಿ ಆಗಿರುವಂಥದ್ದು. ಸದ್ಯಕ್ಕೆ ಏನು ಕಣ್ಣನ್ ಮಣಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾನೆ. ಆತನ ಕಾಲಿಗೆ ಗುಂಡು ಬಿದ್ದಿದೆ. ಯಾವುದೇ ರೀತಿ ಪ್ರಾಣಹಾನಿ ಯಾವುದೇ ರೀತಿ ಸಂಭವಿಸಿಲ್ಲ. ಕೇವಲ ಕಾಲಿಗೆ ಗುಂಡೊಡೆಯುವ ಮೂಲಕ ಆತನನ್ನು ಮತ್ತೆ ಬಂಧಿಸಲಾಗಿರುವಂಥದ್ದು. ಏನು ಪೊಲೀಸರ ಮೇಲೆ ದಾಳಿ ಮಾಡಿ ಎಸ್ಕೇಪ್ ಆಗುವಂಥ ಸಂದರ್ಭದಲ್ಲಿ ಈ ಒಂದು ಗುಂಡಿನ ದಾಳಿ ನಡೆದಿದೆ. ಸದ್ಯಕ್ಕೆ CM ಇರುವಾಗಲೇ ಕತ್ಕೊಂಡು ಹೋದಂಥವರಿಗೆ ಈಗ ಪೊಲೀಸರು ತಮ್ಮ ಗುಂಡಿನ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. ಮಲ್ತೇಶ್, ಏನು ಇಲ್ಲಿ ಇವತ್ತು ಫೈರಿಂಗ್ ಆಗಿರುವಂಥದ್ದು ಮಣಿ ಅನ್ನೋನಿಗೆ, ಅಂದರೆ ಕಣ್ಣನ್ ಮಣಿ ಅನ್ನೋನಿಗೆ, ಈತ ಕೂಡ ನಿನ್ನೆ ಅರೆಸ್ಟ್ ಆಗಿರುವಂಥದ್ದು. ಈತನನ್ನು ಅರೆಸ್ಟ್ ಮಾಡಿ ಈತನನ್ನು ಸಪ್ರೇಟ್ ಅರೆಸ್ಟ್ ಮಾಡ್ತಾರೆ, ಇನ್ನಿಬ್ಬರನ್ನ ಸಪ್ರೇಟ್ ಅರೆಸ್ಟ್ ಮಾಡ್ತಾರೆ. ಈತನನ್ನು ಒಬ್ಬನ್ನ ಮಾತ್ರ ಇಲ್ಲಿ ಸ್ಪಾಟ್ ಮಾಜರ್ಗೆ ಕರ್ಕೊಂಡು ಬಂದಿರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ, ಬ್ಯಾಂಕಿಂದ 1 ಕಿಲೋಮೀಟರ್ ದೂರದಲ್ಲಿರುವಂಥ ಇಲ್ಲಿ ಅಲಂಕಾರ ಗುಡ್ಡೆ ಏನಿದೆ, ಸೊ ಇಲ್ಲಿಗೆ ಸ್ಪಾಟ್ ಮಾಜರ್ಗೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆತ ಪೊಲೀಸ್ ಅವರಿಗೆ ಹಲ್ಲೆ ಮಾಡಿ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಸಂದರ್ಭದಲ್ಲಿ ನಾವು ಫೈರಿಂಗ್ ಮಾಡಬೇಕಾಯಿತು ಅಂತ ಹೇಳಿ ಈಗ ಪೊಲೀಸರು ಹೇಳಿರುವಂಥದ್ದು. ಅಂದರೆ ಏನು ಉಳ್ಳಾಳ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಬಾಲಕೃಷ್ಣ ಮತ್ತು CCB PC ಹೆಡ್ ಕಾನ್ಸ್ಟೇಬಲ್ ಒಬ್ಬರು ಮತ್ತು PC ಇವರ ಮೇಲೆ ಹಲ್ಲೆ ಮಾಡಿ ಆತ ಓಡೋಗುವಂಥ ಸಂದರ್ಭದಲ್ಲಿ ಆತನ ಕಾಲಿಗೆ ಗುಂಡನ್ನು ಹೊಡೆಯಲಾಗಿದೆ. ಗುಂಡನ್ನು ಹೊಡೆದು ಆತನನ್ನು ಮತ್ತೆ ಬಂಧಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ಬಂದು ಈ ಸ್ಪಾಟ್ ಮಾಜರ್ ಮಾಡಿದ್ದಾರೆ. ಅಲ್ಲಿ ನೋಡ್ಬೋದಾಗಿದೆ, ಕ್ರೈಮ್ ಸೀನ್ ಏನು ನಡೆದಂಥ ಜಾಗ, ಅಂದರೆ ಆ ಫೈರಿಂಗ್ ನಡೆದಂಥ ಜಾಗಕ್ಕೆ ಅದು ಟೇಪನ್ನು ಕಟ್ಟಿದ್ದಾರೆ. ಟೇಪನ್ನು ಕಟ್ಟಿ ಅದನ್ನು ಸಾಕ್ಷ್ಯ ಸಂರಕ್ಷಿಸಲಿಕ್ಕೆ ಎಲ್ಲ ರೀತಿಯಲ್ಲಿ ಮಾಡಿರುವಂಥದ್ದು. ಈಗ FSL ತಂಡ ಕೂಡ ಬಂದಿದೆ. FSL ತಂಡ ಕೂಡ ಬಂದು ಆ ಒಂದು ಎಲ್ಲ ರೀತಿಯಲ್ಲಿ ಅಲ್ಲಿ ಇರುವಂಥ ಸಾಕ್ಷ್ಯಗಳನ್ನು ಸಂಗ್ರಹಿಸ್ತಾ ಇದೆ. ಮತ್ತು ಆ್ಯಸ್ ಯೂಶುವಲ್ ಇಂತಹ ಘಟನೆಗಳಲ್ಲಿ CID ಕೇಸ್ಗೆ ಹೋಗುತ್ತೆ, ಅಂದರೆ ಪೊಲೀಸರ ಮೇಲೇ ಕೂಡ ತನಿಖೆ ಆಗುತ್ತೆ. ಅದರಿಂದ ಎಲ್ಲ ರೀತಿಯಲ್ಲಿ ಆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸದಲ್ಲಿ ಈಗ ಪೊಲೀಸರು ತೊಡಗಿದ್ದಾರೆ. ಸೊ ಇಲ್ಲಿ ಆತನ ಕರ್ಕೊಂಡು ಬರ್ತಾರೆ, ಅಂದರೆ ಏನು ಕಣ್ಣನ್ ಮಣಿ ಇದ್ದಾನೆ ಆತನನ್ನು ಸ್ಪಾಟ್ ಮಾಜರ್ಗೆ, ಅಂದರೆ 1 ಕಿಲೋಮೀಟರ್ ದೂರದ ಹಿಂದೆ ಇವರೇನು ಇಲ್ಲಿ ಬಂದು ಒಂದು ಕಾನ್ಸ್ಪಿರಸಿ ಮಾಡಿರ್ತಾರೆ ಅನ್ನೋ ಉದ್ದೇಶದಲ್ಲಿ ಈ ಒಂದು ಸ್ಪಾಟ್ ಮಾಜರ್ಗೆ ಆತನನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆತ ಎಕ್ಸ್ಪ್ಲೇನನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆತ ಓಡಲಿಕ್ಕೆ ಪ್ರಯತ್ನ ಪಟ್ಟ, ಪೊಲೀಸರ ಮೇಲೆ ಹಲ್ಲೆ ಮಾಡ್ದ, ಅದಕ್ಕೋಸ್ಕರ ನಾವು ಫೈರಿಂಗ್ ಮಾಡೀವಿ ಅಂತ ಹೇಳಿ ಪೊಲೀಸರು ಹೇಳ್ತಾ ಇರುವಂಥದ್ದು. ವಿಚಾರ ಏನೇ ಇದ್ದರೂ ಕೂಡ CM ಇದ್ದಾಗಲೇ ಇವರು ಮುನ್ನುಗ್ಗಿ ದರೋಡೆ ಮಾಡಿ ತಮ್ಮ ಭಾರಿ ದುಸ್ಸಾಹಸವನ್ನು ಮೆರೆದಿದ್ರು. ಅಂಥವರಿಗೆ ಈಗ ಪೊಲೀಸರು ತಮ್ಮ ಗುಂಡಿನ ರುಚಿಯನ್ನು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು.